ಇರಾನ್ ಒಂದ್ ಕಡೆ ತನ್ನ ಸೂಪರ್ಸೋನಿಕ್ ಮಿಸೈಲ್ಗಳ ಮುಖೇನವಾಗಿ ಅಟ್ಯಾಕ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಬಹಳಷ್ಟು ಡ್ರೋನ್ಗಳನ್ನ ನುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಇರಾನ್ನ ಮತ್ತೆ 3 ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿದೆ ಇಸ್ರೇಲ್ ಸೇನೆಯಿಂದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡ್ರೋನ್ ಧ್ವಂಸ ಮಾಡಿರುವಂತ ಇಸ್ರೇಲ್ ಸೇನೆ ತನ್ನ ಐರನ್ ಡೋಮ್ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳುವಂತ ನಿಟ್ಟಿನ ಪ್ರಯತ್ನವನ್ನ ಮುಂದುವರಿಸ್ತಾ ಇದೆ. ಬಟ್ ಅದನ್ನ ಮೀರಿ ಇಲ್ಲಿ ಬಹಳಷ್ಟು ಮಿಸೈಲ್ಗಳು ಈಗ ಆಲ್ರೆಡಿ ಇಸ್ರೇಲ್ನ ಟೆಲ್ ಅವೀವ್ ಭಾಗದಲ್ಲಿ ಬಿದ್ದಿವೆ ಅನ್ನುವಂಥದ್ದು ಕೂಡ ರಿಪೋರ್ಟ್ ಆಗ್ತಾ ಇದೆ. ಅದರ ಜೊತೆಗೇನೆ ಮತ್ತಷ್ಟು ಡ್ರೋನ್ಗಳು ನುಗ್ಗಿ ಬರ್ತಾ ಇದ್ದು ಇಸ್ರೇಲ್ ಸೇನೆ ತನ್ನ ಕೌಂಟರ್ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇರಾನ್ ಹಾಗೆ ಇಸ್ರೇಲ್ ಎರಡೂ ಕಡೆ ಭಾರತದವರು, ಅದರಲ್ಲೂ ನಮ್ಮ ಕನ್ನಡದವರು ಬಹಳಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ನ ಮಾಹಿತಿ ಅಂತ ಅಂದ್ರೆ ಹಾಸನ ಜಿಲ್ಲೆಯ 50ಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿದ್ದಾರೆ. ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ಅನೇಕರು ತಾವು ಸೇಫ್ ಆಗಿರೋದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಇಸ್ರೇಲ್ನಲ್ಲಿ ಅವರಿದ್ದು ಹೌದು, ರಾತ್ರಿ ವೇಳೆ ಕ್ಷಿಪಣಿ ದಾಳಿ ಆಗ್ತಾ ಇದೆ, ಸ್ವಲ್ಪ ಭಯ ಇದೆ. ಸೈರನ್ ಹಾಗೆ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತವೆ. ಆ ಟೈಮಲ್ಲಿ ನಾವು ಅಲರ್ಟ್ ಆಗ್ತೀವಿ, ಬಂಕರ್ ಒಳಗೆ ಹೋಗಿ ಅವ್ರು ಬಹುಶಃ ಸುರಕ್ಷಿತ ಜಾಗದಲ್ಲಿ ಅಂದರೆ ಬಂಕರ್ಗಳ ಒಳಗೆ ಹೋಗಿ ಅವರು ಅಡಗಿ ಕೂತು ಸೇಫ್ ಆಗ್ತಾ ಇದ್ದಾರೆ. ನಾವು ಸುರಕ್ಷಿತ ರೂಮ್ನಲ್ಲಿ ಇರ್ತೀವಿ. ವಿಡಿಯೋ ಕಾಲ್ ಮುಖೇನವಾಗಿ ಆಂಥೋನಿ ಮೇರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟೆಲ್ ಅವೀವ್ನಲ್ಲಿ ನರ್ಸ್ ಆಗಿದ್ದಾರೆ ಆಂಥೋನಿ ಮೇರಿ. ವಿಡಿಯೋ ಕಾಲ್ನಲ್ಲಿ ಯುದ್ಧದ ಸ್ಥಿತಿಯನ್ನು ತೋರಿಸಿದ್ದಾರೆ ಮೇರಿ. ನಾವೆಲ್ಲ ಸೇಫ್ ಆಗಿದ್ದೀವಿ. ಈಗ ಇಲ್ಲಿನ ಪರಿಸ್ಥಿತಿ ಏನಾತರ ಪ್ರಾಬ್ಲಮ್ ಇಲ್ಲ ಸರ್. ನೆನೆ ಮೊನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ಮಾಲ್ಗಳೆಲ್ಲ ಓಪನ್ ಇದೆ. ಆದ್ರೆ ಇದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ ಟೈಮ್ ಅಲ್ಲಿ ಮಿಸೈಲ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದು ಸ್ಟಾರ್ಟ್ ಆಗಿದ್ದ ಫಸ್ಟ್ ನಮ್ಗೆ ಮೊಬೈಲ್ ಗಳಿಗೆ ಮೆಸೇಜ್ ಬರುತ್ತೆ ಸರ್. ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತೀವಿ. ನಮ್ಗೆ ಇದು ಸೈರನ್ ಬರಕಿನ ಫಸ್ಟ್ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲ ಸೇಫ್ ಆಗಿದ್ದೀವಿ. ಬಂಕರ್ಗಳಿಗೆ ಹೋಗಿ ಕೂರೋದ್ರಿಂದ